ವೆಲ್ಕಮ್ ಟು ಕಿಡೋ ಅಕಾಡೆಮಿ. ಹಲೋ ಕಿಡ್ಸ್, ಇವತ್ತು ನಾವು ಇಂಗ್ಲೀಷ್ನಲ್ಲಿ ಏನು ಕಲಿಯೋಣ ಹೇಳ್ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಹಿಂಗೆ ಕಲ್ತಿದ್ವಿ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಲೆಫ್ಟ್ ಸ್ಲ್ಯಾಂಟಿಂಗ್, ರೈಟ್ ಸ್ಲ್ಯಾಂಟಿಂಗ್ ಲೈನ್ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ. ಈ ವರ್ಕ್ ಬುಕ್ಕಲ್ಲಿ ಸ್ಲೀಪಿಂಗ್ ಲೈನ್ ನೋಡ್ತಾ ಇದ್ರಿ, ಸ್ಟ್ಯಾಂಡಿಂಗ್ ಲೈನ್ ಇದೆ ಸರಿನಾ. ಇದನ್ನು ನೋಡಿ, ನೀವು ಇಲ್ಲಿ ಡಾಟ್ 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 ಇರುತ್ತಲ್ವಾ, ಇದನ್ನು ನೀವು ಅದನ್ನು ನೋಡ್ಕೊಂಡು ಬರಿಬೋದು. ಅದನ್ನೇ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಈ ಥರ ಮಕ್ಕಳಿಗೆ ನೀವು ಡಾಟ್ ಡಾಟ್ ಈ ಥರ ಹಾಕ್ಕೊಟ್ರೆ ಮಕ್ಕಳು ಅವುಗಳನ್ನು ಕೂಡಿಸ್ತಾರೆ ಸರಿನಾ. ಈ ಡಾಟ್ ಡಾಟ್ ಈ ಥರ ಮಾಡಿ, ಸ್ಟ್ಯಾಂಡಿಂಗ್ ಲೈನ್ಗೂ ಇದೇ ಥರ ನೀವು ಸಣ್ಣ ಸಣ್ಣ ಲೈನ್ ಹಾಕ್ಕೊಡಿ. ಆಮೇಲೆ ಮಕ್ಕಳಿಗೆ ಹೇಳಿ ಇದನ್ನು ನೀವು ಜೋಡಿಸಿ ನೋಡಿ, ಈ ಥರ ಜೋಡಿಸಿ. ಆವಾಗ ಅವರಿಗೆ ಅದು ನೋಡಿದಾಗ ಓಕೆ ನಾವು ಈ ಥರ ಮಾಡಬೇಕು ಅಂತ ಗೊತ್ತಾಗತ್ತೆ. ಸ್ಲೀಪಿಂಗ್ ಲೈನ್ ಮಾಡ್ತಾ ಇದ್ದಾರೆ ಇವಾಗ ಸರಿನಾ. ಈ ಥರ ಸ್ಲೀಪಿಂಗ್ ಲೈನ್ ಮಾಡಿ, ಆಮೇಲೆ ನೀವು ಸ್ಟ್ಯಾಂಡಿಂಗ್ ಲೈನು ಈ ಥರ ಮಾಡಿ ಸರಿನಾ. ಇವಾಗ ಏನು ಮಾಡಿ, ಇದನ್ನು ಒಂದು ಬಾಕ್ಸ್ ಒಳಗೆ ಹಾಕಿ ಸರಿನಾ. ಈ ಬಾಕ್ಸ್ ಒಳಗೆ ಮೇಲೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅದನ್ನೇ ನೀವು ಕೆಳಗೆ ಮಕ್ಕಳಿಗೆ ಬರೀಲಿಕ್ಕೆ ಹೇಳಿಕೊಡಿ. ಇದರಿಂದ ಮಕ್ಕಳಿಗೆ ಈ ಥರ ಲೈನ್ ಹಾಕೋದು, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಏನು ಮಾಡೋದು ಅಂತ ಗೊತ್ತಾಗುತ್ತೆ. ಆಮೇಲೆ ಬೇಕಾದರೆ ನೀವು ಈ ಥರ ಬಾಕ್ಸ್ಗಳನ್ನ ಹಾಕಿ ಅದಕ್ಕೆ ಕಲರ್ ಹಾಕಲಿಕ್ಕೆ ಬೇಕಾದರೆ ಹೇಳ್ಕೊಡ್ಬೋದು ನೀವು ಸರಿನಾ. ಆವಾಗ ಕೈ ಒಂದೇ ಕಡೆ ಮೂವ್ ಆಗೋ ಕಾರಣದಿಂದ ಮಕ್ಕಳಿಗೆ ಆ ಥರ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಹಾಕಲಿಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ, ಬಾಯ್.